ದೆಹಲಿಯಲ್ಲಿ ನೀಟ್ ಪರೀಕ್ಷೆಯ ಹೋರಾಟದಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಆಗಿರುವ ಕೆಪಿಎಸ್ಸಿ ಅಕ್ರಮದ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದ್ರು. ಗುಬ್ಬಿ ತಾಲೂಕಿನ ತುರುವೇಕೆರೆ ವಿಧಾನಸಭಾ ವ್ಯಾಪ್ತಿಯ ಸಿಎಸ್ಪುರ ಹಾಗೂ ಹೇಮಾವತಿ ಸೇತುವೆ ಕಾಮಗಾರಿ ಹಾಗೂ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ಉದ್ಯೋಗಗಳನ್ನ ಪಡೆಯಲು ಪರೀಕ್ಷೆಗಳಿಗೆ 80 ಲಕ್ಷದವರೆಗೆ ಹಣದ ಬೇಡಿಕೆಯನ್ನ ಕೆಪಿಎಸ್ಸಿಯಲ್ಲಿ ಕೇಳುತ್ತಾರೆ ಎಂದ ಮೇಲೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊತ್ತು ರಾಜೀನಾಮೆ ನೀಡಬೇಕು. ಕೆಪಿಎಸ್ಸಿ ಸದಸ್ಯರನ್ನ ನೇಮಕ ಮಾಡುವಾಗ ಕೋಟ್ಯಾಂತರ ರೂಪಾಯಿ ಅವರಿಂದ ಪಡೆಯುವುದರಿಂದಲೇ ಇಂತಹ ಲಂಚಬಾಕತನ ಕೆಪಿಎಸ್ಸಿಯಲ್ಲಿ ಅಧಿಕವಾಗಿದೆ. ಕೂಡಲೇ ಈಗಿರುವಂತಹ ಕೆಪಿಎಸ್ಸಿಯಲ್ಲಿರುವ ಆಡಳಿತ ಮಂಡಳಿಯನ್ನ ವಿಸರ್ಜಿಸಿ ಹೊಸ ಅಧ್ಯಕ್ಷರು ಸದಸ್ಯರುಗಳನ್ನ ನೇಮಕ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಇನ್ನು ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಅಣೆಕಟ್ಟುಗಳು, ಕೆರೆಗಳು ಖಾಲಿಯಾಗಿವೆ. ಕೂಡಲೇ ಹೇಮಾವತಿಯಿಂದ ಕೆರೆಗಳಿಗೆ ನೀರನ್ನ ಬಿಡಿಸುವ ಕೆಲಸವಾಗಬೇಕು. ಈ ಬಾರಿ ರೈತರು 1 ಎಕರೆ ಭೂಮಿಯನ್ನು ಉಳುಮೆ ಮಾಡಲು ಸಾಧ್ಯವಾಗಿಲ್ಲ. ಹಾಗಾಗಿ ಕೂಡಲೇ ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಬೇಕು. ರೈತರಿಗಿರುವ ಅವಶ್ಯಕತೆಯನ್ನ ಸರ್ಕಾರ ನೀಡಬೇಕು ಎಂದು ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ನನಗೆ ಗೌರವವಿತ್ತು. ಆದರೆ ಅವರು ದೆಹಲಿಯಲ್ಲಿ ಮನೆ ಕಾಯುವ ಕೆಲಸವನ್ನ ಮಾಡುತ್ತಿರುವುದು ಬೇಸರವಾಗುತ್ತಿದೆ. ಎಷ್ಟು ದಿನವಾದರೂ ಮಂತ್ರಿಮಂಡಲ ರಚನೆಯಾಗದಿರುವುದಕ್ಕೆ ದೆಹಲಿಯವರು ಹೇಳಿರುವ ಡಿಮ್ಯಾಂಡ್ ಇನ್ನೂ ಕರ್ನಾಟಕದ ಮುಖ್ಯಮಂತ್ರಿಗಳು ಪರಿಪೂರ್ಣ ಮಾಡಿಲ್ಲ. ಹಾಗಾಗಿ ಮಂತ್ರಿಮಂಡಲ ರಚನೆ ನಿಧಾನವಾಗುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ನಂಜೇಗೌಡ, ನರಸೇಗೌಡ, ನವೀನ್, ಮಹಾಲಕ್ಷ್ಮಿ, ರಾಜಶೇಖರ್, ಜಗದೀಶ್, ದೇವರಾಜು, ಅಂಜನಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಿಮ್ಮಪ್ಪರಿಗೆ ದುಡ್ಡು ಕೊಟ್ಟರೆ ದರ್ಶನ ಸಿಗ್ತದೆ, ಈ ಮುಂಡೆ ಮಗಳು ದರ್ಶನ ಸಿಗ್ತಾ ಇಲ್ವಲ್ಲ, ಏನ್ ಮಾಡ್ಬೇಕು? ಕಾರಣ ಏನು ನೀವೇ ಕೇಳ್ಬೇಕು, ನಾನು ಕೇಳ್ಬೇಕು. ಬಹುಶಃ ಅವರ ಡಿಮ್ಯಾಂಡ್ ಫುಲ್ಫಿಲ್ ಆಗಿಲ್ಲ ಅನ್ಸುತ್ತೆ. ವ್ಯಾಪಾರ ಕುದುರುತ್ತಾ ಇಲ್ವಾ? ಅದೇ ಅವ್ರ ಡಿಮ್ಯಾಂಡ್ ಫುಲ್ಫಿಲ್ ಆಗಿಲ್ಲ ಅನ್ಸುತ್ತೆ. ಎಷ್ಟು ಕೇಳೋರು ಸರ್? ನನಗೆ ಗೊತ್ತಿಲ್ಲ, ನೀ ಕೇಳ್ಬೇಕು. ಹಾಗಾಗಿ ಅವರು ಡಿಸಿಷನ್ ತಗೋತಾ ಇಲ್ಲ. ಇವತ್ತು ಫುಲ್ಫಿಲ್ ಮಾಡ್ತಾರೆ, ಕ್ಲಿಯರ್ ಆಗಿ. ಎಷ್ಟು ಮಾಡ್ಬೋದು ಅದೇ ನಂಗೆ ಗೊತ್ತಿದ್ರೆ ಹೇಳ್ಬೇಕಪ್ಪ, ಗೊತ್ತಿಲ್ಲ ಹೆಂಗೆ ಹೇಳ್ತೀಯ? ವಿಧಾನಸಭೆಯಲ್ಲಿ ಇದೆಲ್ಲ ಮಾತಾಡ್ಬೇಕಲ್ವ ನೀವು? ಇದೆಲ್ಲ ಮಾತಾಡ್ತೀನಿ ನಾನು. ನನಗೆ ಏನ್ ಮಾತಾಡ್ತೀರಾ ಸರ್? ಅಲ್ಲಿ ನೋಡಿ ವಿಧಾನಸೌಧದಲ್ಲಿ ಎಷ್ಟು ತಗೊಂಡ್ರು ಅಂತ ಮಾತಾಡ, ಎಷ್ಟು ತಗೊಂಡವ್ರೆ ಅಂತ ಮಾತಾಡ್ತೀರಾ? ಅದನ್ನೆಲ್ಲ ಮಾತಾಡಕ್ಕೆ ಬೇರೆ ರೀತಿ ಮಾತಾಡೋಣ. ತಗೊಂಡ್ರು ಅಂತ ಮಾತಾಡಕ್ಕಾಯ್ತದ? ಒಟ್ಟಾರೆ ತಗೊಳ್ತಾರೆ. ಅದೇ ದೇಶಕ್ಕೆ ಗೊತ್ತಿರೋದಲ್ವೇನ್ರಿ? ನಾನು ಒಬ್ಬರಿಗೆ ಹಳ್ಳಿದ್ರೆ ಮೂರ್ಕೊಳ್ಳಿ ತೊಂದ್ರೆ. ಈಗ ಕೊಡಗು ಒಂದು ಕೊಡೋ, ಚಿಕ್ಕಬಳ್ಳಾಪುರ ಸಣ್ಣ ಕೊಡೋದು, ತುಮಕೂರಿಗೆ ಕೊಡೋಕ್ಕಲ್ವಾ? ಕೊಡ್ಲಿ ಬಿಡಿ. ಪಂಚಾಯತಿ ಚುನಾವಣೆ ಆರಂಭ ಆಗಿದೆ. ಮೀಸಲಾತಿ ಬಗ್ಗೆ ಯಾರು ಬದಲಾವಣೆ ಆಗುವಂತದ್ದಿದೆಯಾ? ಕೋರ್ಟ್ಗೆ ಹೋಗುವಂತದ್ದಿದೆಯಾ ಯಾರಾದ್ರೂ? ಅದು ಗೊತ್ತಿಲ್ಲ, ಅವ್ರ ವೈಯಕ್ತಿಕ ವಿಚಾರ. ನಾನು ಹೆಂಗೆ ಹೇಳಕ್ಕಾಯ್ತದೆ? ZPTP ಸ್ಥಳೀಯ ಸಮಿತಿ ಇವ್ರು ಮಾಡೋದಿಲ್ಲ ಕಣ್ರಿ. ಸೋಲ್ತೀನಿ ಅಂತ ಅವ್ರಿಗೆ ಭಯ. ಮುಂದೆ ಮಕ್ಕಳಿಗೆ ಕಾಂಗ್ರೆಸ್ ಮಾಡೋದಿಲ್ಲ, ಸುಮ್ಮನೆ ಹಂಗೆ ಆಡ್ತಾವಷ್ಟೇ. 3 ವರ್ಷದ ಮೇಲೆ ಆಯ್ತು. 3 ವರ್ಷದ ಮೇಲೆ ಆಯ್ತು ಸ್ಥಳೀಯ ಸಂಸ್ಥೆಗಳು. 3 ವರ್ಷ ಆಗ್ರಿ, 5 ವರ್ಷನೇ ಆಯ್ತು. ಹಿಂದೆ 2 ವರ್ಷ ಇತ್ತು, ಇದು 5 ವರ್ಷ. ಇವ್ರು ಬಂದು 3 ವರ್ಷ. ಎಲ್ಲಿಂದ ರಸ್ತೆ ಅದು? ಇದರಿಂದ ವೆಂಕಟೇಗೌಡನ ಪಾಳ್ಯದಿಂದ ಎರಡಟ್ಟಿವರೆಗೆ ರಸ್ತೆ ಬ್ರಿಡ್ಜ್ ಕಂಪ್ಲೀಟ್ ಆಗಿ. ಅದರಲ್ಲಿ ಇವನು ಜಾಮೀನು ಬಿಡಲ್ಲ ಅಂತಾನೆ. ನಾನು ಹೇಳ್ತೀನಿ ಬಿಟ್ಕೊಡು ಅಂತ ಕೇಳ್ಕೊತೀನಿ. ಬಿಡಲ್ವಾ? ಆಮೇಲೆ ಬಿಡಿಸಲು ಬಿಡ್ಕೊಡ್ತಾನೆ, ನಾನು ಹಂಗೆ ಆಡ್ತಾನೆ. ಅದಿಂಗಾಗಿ ಅದು ಒಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇದು 1,80,00,000 ಇದು MI ಮೈನರ್ ಇರಿಗೇಷನ್. ಹಾಗಾಗಿ ಇವೆಲ್ಲವನ್ನು ಸಹ ಇವತ್ತು ಪೂಜೆ ಮಾಡಿದ್ದೀವಿ. ಒಳ್ಳೆ ಕೆಲಸ ಆಗಲಿ ಅನ್ನೋದೇ ನಮ್ಮ ಆಸೆ. ಕೆಲಸ ಮಾಡ್ತಾರೆ, ಎಲ್ಲ ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಮಾಡಲಿ ಅಂತ ಹೇಳ್ತೀನಿ. ಆಮೇಲೆ ಈ ಕೆಲವು ಜನ ಮಣ್ಣು ತುಂಬಕ್ಕೆ ಯಾರು ತೊಂದರೆ ಮಾಡಬಾರ್ದು. ಯಾರೇ ಡಿಶಾ ಕಮಿಟಿನಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ, ರೈತರಿಗೆ ತೋಟ ಗದ್ದೆ ಮಣ್ಣು ನೋಡ್ಕೊಳ್ಳೋಕ್ಕೆ. ಈ ಮಧ್ಯೆ ಯಾವ ಅಧಿಕಾರಿ ಸಹ ತೊಂದರೆ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ. ಸೊ ಬರಗಾಲ ಸೃಷ್ಟಿಯಾಗಿರುವಂಥದ್ದು ರಾಜ್ಯದಲ್ಲಿ ಏನ್ ಹೇಳ್ತಾರೆ?